ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ HRM ಸಬ್ಜೆಕ್ಟ್ ಮಾನವ ಸಂಪನ್ಮೂಲ ನಿರ್ವಹಣೆ ವಿಷಯದ ಮೇಲೆ ಕೇಳುವಂತಹ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಮೊದಲಿಗೆ ಕ್ವಶನ್ಸ್ನ ನೋಡೋಣ. ಎಲ್ಲ ಕ್ವಶನ್ಗೂ ಒಂದೇ ಉತ್ತರವನ್ನು ನೀವು ಬರ್ಕೋಬಹುದು. ಸೊ ಆ ಉದ್ದೇಶಗಳನ್ನ ಸಪರೇಟ್ ಆಗಿ ಓದ್ಬೇಕಂತ ಏನು ಕಂಡೀಷನ್ಸ್ ಇರೋದಿಲ್ಲ. ಸೊ ಕೀ ಆನ್ಸರ್ಸ್ ಅಂತ ಡೈರೆಕ್ಟ್ ಆಗಿ ಪೇಪರ್ನಲ್ಲಿ ವ್ಯಾಲ್ಯೂಯೇಷನ್ ಮಾಡೋರಿಗೆ ಏನು ಕೊಟ್ಟಿರೋದಿಲ್ಲ. ನೇರವಾಗಿ ಅವರು ಪ್ರಶ್ನೆ ಪಾಯಿಂಟ್ಸ್ನ ಓದಿದಾಗ ಅವರಿಗೆ ಅದಕ್ಕೆ ರಿಲೇಟೆಡ್ ಅನಿಸಿದ್ರೆ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಸೊ ಮೊದಲನೇ ಪ್ರಶ್ನೆ, ಮಾನವ ಸಂಪನ್ಮೂಲ ನಿರ್ವಹಣೆ ಉದ್ದೇಶಗಳು ಯಾವುವು? ಎರಡನೇ ಪ್ರಶ್ನೆ, ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಉದ್ದೇಶಗಳು ಯಾವುವು? ಮೂರನೇ ಪ್ರಶ್ನೆ, ಮಾನವ ಸಂಪನ್ಮೂಲ ಯೋಜನೆಯ ಉದ್ದೇಶಗಳು ಯಾವುವು? ನಾಲ್ಕನೇ ಪ್ರಶ್ನೆ, ವೃತ್ತಿ ಮೌಲ್ಯಮಾಪನದ ಉದ್ದೇಶಗಳು ಯಾವುವು? ಐದನೇ ಪ್ರಶ್ನೆ, ಯೋಗ್ಯತಾ ಮೌಲ್ಯಮಾಪನದ ಉದ್ದೇಶಗಳು ಯಾವುವು? ಆರನೇ ಪ್ರಶ್ನೆ, ಕಾರ್ಯನಿರ್ವಹಣೆ ಮೌಲ್ಯಮಾಪನದ ಉದ್ದೇಶಗಳು ಯಾವುವು? ಏಳನೇ ಪ್ರಶ್ನೆ, ತರಬೇತಿಯ ಉದ್ದೇಶಗಳು ಯಾವುವು? ಎಂಟನೇ ಪ್ರಶ್ನೆ, ಉತ್ತಮ ವೇತನ ನೀತಿಯ ಉದ್ದೇಶಗಳನ್ನು ವಿವರಿಸಿರಿ. ಸೊ 8 ಪ್ರಶ್ನೆಗೆ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನೀವು ನೇರವಾಗಿ ಈ ಪಾಯಿಂಟ್ಗಳನ್ನ ಉತ್ತರವಾಗಿ ಬರಿಬಹುದು. ಸೊ ಮೊದಲನೇ ಪಾಯಿಂಟ್, ಆತ್ಮವಿಶ್ವಾಸ ಬೆಳೆಸುವುದು. ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳಲ್ಲಿ ಅವರ ಕೆಲಸದ ಮೇಲೆ ಆಸಕ್ತಿ, ಅವರ ಕೆಲಸದ ಮೇಲೆ ಆತ್ಮಸ್ಥೈರ್ಯ ಮೂಡಿಸುವುದು ಆತ್ಮವಿಶ್ವಾಸ ಬೆಳೆಸುವುದಾಗಿದೆ. ಸೌಹಾರ್ದತೆ ಕಾಪಾಡುವುದು. ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಮಧ್ಯ ಪರಸ್ಪರ ಮನಸ್ತಾಪ, ಪರಸ್ಪರ ಭಿನ್ನಾಭಿಪ್ರಾಯ ಮೂಡಿದ್ದರೆ ಅದನ್ನು ಬಗೆಹರಿಸುವುದೇ ಸೌಹಾರ್ದತೆಯಾಗಿದೆ. ನೈತಿಕ ಮಟ್ಟ ಹೆಚ್ಚಿಸುವುದು. ಒಂದು ಉದ್ಯಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ವರ್ಗ ಕೇವಲ ಹಣದ ಆಸೆಯನ್ನು ಮಾತ್ರ ಹೊಂದಿರದೆ ನೈತಿಕವಾಗಿ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುವುದಾಗಿದೆ. ಕ್ಷಮತೆ. ಸೊ ಉದ್ಯಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಲಸಗಾರರಲ್ಲಿ ಕೆಲಸ ಮಾಡುವ ವೇಗವನ್ನು ಹೆಚ್ಚಿಸುವುದೇ ಕಾರ್ಯಕ್ಷಮತೆಯಾಗಿದೆ. ದಕ್ಷತೆ ಬೆಳೆಸುವುದು. ಉದ್ಯಮದಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳು ತಾವು ಕೆಲಸ ಮಾಡುತ್ತಿರುವ ಗುಣಮಟ್ಟ ಹೆಚ್ಚಿಸುವುದೇ ದಕ್ಷತೆ ಬೆಳೆಸುವುದಾಗಿದೆ. ಸಂಸ್ಥೆಯ ಗುರಿ ಸಾಧಿಸುವುದು. ಪ್ರತಿಯೊಂದು ಸಂಸ್ಥೆ ಲಾಭ ಗಳಿಸುವ ಮತ್ತು ಸುಸ್ಥಿರ ಅಭಿವೃದ್ಧಿ ಹೊಂದುವಂತಹ ಉದ್ದೇಶ ಗುರಿಗಳನ್ನು ಹೊಂದಿರುತ್ತೆ. ಅದನ್ನು ಸಾಧಿಸುವುದಾಗಿದೆ ಸಂಸ್ಥೆಯ ಗುರಿ ಸಾಧಿಸುವುದು. ಉದ್ಯೋಗಾವಕಾಶ ಸೃಷ್ಟಿಸುವುದು. ಸೊ ಉದ್ಯೋಗಾವಕಾಶಗಳನ್ನ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಸಿಬ್ಬಂದಿ ವರ್ಗದ ಅವಕಾಶಗಳನ್ನು ಸೃಷ್ಟಿಸಿ ಕೆಲಸದ ಅವಕಾಶಗಳನ್ನು ಸೃಷ್ಟಿಸುವುದರ ಮೂಲಕ ವಿವಿಧ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಒದಗಿಸಿಕೊಡುತ್ತದೆ. ಮಾನವ ಸಂಪನ್ಮೂಲವನ್ನು ಪರಿಪೂರ್ಣವಾಗಿ ಬಳಕೆ ಮಾಡಿಕೊಳ್ಳುವುದು ಅಂದ್ರೆ ಕೆಲಸ ಮಾಡುತ್ತಿರುವ ಕೆಲಸಗಾರರ ಪರಿಪೂರ್ಣವಾದ ಸದುಪಯೋಗವನ್ನು ಪಡಿಸಿಕೊಳ್ಳುವುದು, ಅವರ ಕೆಲಸದ ಶಕ್ತಿ ಸಾಮರ್ಥ್ಯವನ್ನ ಪೂರ್ತಿಯಾಗಿ ಬಳಸಿಕೊಳ್ಳುವುದಕ್ಕೆ ಮಾನವ ಸಂಪನ್ಮೂಲ ಪರಿಪೂರ್ಣ ಬಳಕೆ ಅಂತ ಕರಿತೀವಿ. ಉದ್ಯೋಗಗಳಲ್ಲಿ ತೃಪ್ತಿ ಉಂಟು ಮಾಡುವುದು. ಕೆಲಸಗಾರರಲ್ಲಿ ಅವರು ಮಾಡುತ್ತಿರುವ ಕೆಲಸಕ್ಕೆ, ಸೇವೆಗೆ ಅವರಿಗೆ ತೃಪ್ತಿ ಸಿಗುವಂತೆ ಮಾಡುವುದಾಗಿದೆ. ಜ್ಞಾನ, ಕೌಶಲ್ಯ ಮತ್ತು ತರಬೇತಿಗಳನ್ನು ವ್ಯವಸ್ಥೆಗೊಳಿಸುವುದು. ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳ ಜ್ಞಾನ ಹೆಚ್ಚಿಸಲು, ಕೌಶಲ್ಯ ಹೆಚ್ಚಿಸಲು ತರಬೇತಿಗಳ ಮೂಲಕ ಅವರನ್ನು ಅಭಿವೃದ್ಧಿಪಡಿಸುವುದಾಗಿದೆ. ಸಾಮಾನ್ಯ ಯೋಗಕ್ಷೇಮ ಕಾಪಾಡುವುದು ಅಂದರೆ ಜನರಲ್ಲಿ ಜೀವನ ಮಟ್ಟದೊಂದಿಗೆ ಅವರ ನಿಜವಾದ ಕರ್ತವ್ಯಗಳು, ಸಮಾಜಕ್ಕೆ ಸಂಬಂಧಪಟ್ಟಂತೆ ಅವರ ಜವಾಬ್ದಾರಿಗಳನ್ನು ತಿಳಿಸುವುದಾಗಿದೆ. ಗುಣಮಟ್ಟ ಸುಧಾರಿಸುವುದು. ಜೀವನದ ಗುಣಮಟ್ಟ ಸುಧಾರಿಸುವುದು. ಸರಕುಗಳನ್ನು ಉತ್ಪಾದಿಸ್ತಿರ್ತಾರಲ್ಲ, ಆ ವಸ್ತುಗಳ ಉತ್ಪಾದನೆಯಲ್ಲಿ ಅವುಗಳ ಗುಣಮಟ್ಟವನ್ನ ಕಾಪಾಡುವುದಾಗಿದೆ. ಜೀವನ ಮಟ್ಟ ಸುಧಾರಿಸುವುದು. ಜನರಿಗೆ ತಾವು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಿರ್ತಾರೆ, ಸೊ ಅವರಿಗೆ ಸಿಗುವಂತಹ ವೇತನದಿಂದ, ಅವರಿಗೆ ಸಿಗುವಂತಹ ಗೌರವದಿಂದ ಸಮಾಜದಲ್ಲಿ ಅವರ ಜೀವನ ಮಟ್ಟ ಸುಧಾರಣೆ ಆಗುತ್ತೆ. ಪರಿಸರ ರಕ್ಷಣೆ. ಕೇವಲ ಉತ್ಪಾದನೆ, ಲಾಭ ಗಳಿಸುವುದು, ಆದಾಯ ಪಡ್ಕೊಳ್ಳುವುದು, ವೇತನವನ್ನ ಪಡ್ಕೊಳ್ಳೋದು ಅಷ್ಟೇ ಅಲ್ಲದೆ ಪರಿಸರದ ಮೇಲೇನು ಕಾಳಜಿ ವಹಿಸುವುದನ್ನ ಕಲಿಸಲಾಗುತ್ತೆ. ಉದ್ಯೋಗಿಗಳಲ್ಲಿ ವಿಶ್ವಾಸ ಗಳಿಸುವುದು. ಸೊ ಕೆಲಸ ಮಾಡುತ್ತಿರುವ ಉದ್ಯೋಗಗಳನ್ನ ಕಂಪನಿಯು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಂದ ಕೆಲಸವನ್ನ ಮಾಡಿಸಿಕೊಳ್ಬೇಕಾಗುತ್ತೆ. ಯೋಗ್ಯ ಪ್ರತಿಫಲ ನೀಡುವುದು. ಅವರು ಸಲ್ಲಿಸುತ್ತಿರುವಂತಹ ಸಂಸ್ಥೆಯ ಸೇವೆಗೆ, ಅವರು ನೀಡುತ್ತಿರುವಂತಹ ಸಂಸ್ಥೆಯ ಕೆಲಸಕ್ಕೆ ಅವರಿಗೆ ಹಣದ ರೂಪದಲ್ಲಿ ಅಥವಾ ಗೌರವ ರೂಪದಲ್ಲಿ ಪ್ರತಿಫಲ ನೀಡುವುದೇ ಯೋಗ್ಯ ಪ್ರತಿಫಲ ನೀಡುವುದಾಗಿದೆ. ಕೆಲಸದ ವಿಂಗಡಣೆ. ಸಂಸ್ಥೆಯಲ್ಲಿರುವ ಕೆಲಸಗಳನ್ನ ವಿಭಜಿಸಿ ಅವರಿಗೆ ಸರಿಯಾಗಿ ಮಾರ್ಗದರ್ಶನ ಕೊಡುವುದೇ ಕೆಲಸದ ವಿಂಗಡಣೆಯಾಗಿದೆ. ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನು ನೇಮಕ ಮಾಡುವುದು. ಯಾವ ಕೆಲಸಕ್ಕೆ ಯಾವ ವ್ಯಕ್ತಿ ಯಾವುದಕ್ಕೆ ಯೋಗ್ಯನಾಗಿದ್ದಾನೆ ಅದೇ ಕೆಲಸಕ್ಕೆ ಅವರನ್ನ ನೇಮಕ ಮಾಡುವುದರಿಂದ ಸಂಸ್ಥೆಯು ನಿರ್ದಿಷ್ಟ ಗುರಿಗಳನ್ನ ನೇರವಾಗಿ ಸಾಧಿಸ್ಕೋಬಹುದಾಗಿದೆ. ಸೊ ಇವಿಷ್ಟು ಪಾಯಿಂಟ್ಗಳು ನೀವು ಯಾವುದೇ ಉದ್ದೇಶಗಳನ್ನ ಕೇಳಿದಾಗ 8 ಪ್ರಶ್ನೆ ಏನಿದೆ, 8 ಪ್ರಶ್ನೆಗೆ ಉದ್ದೇಶಗಳನ್ನ ಈ ಪಾಯಿಂಟ್ ಅನ್ನು ನೀವು ಇದರಲ್ಲಿ ಯಾವುದಾದ್ರೂ 8 ಅಥವಾ 10 ಪಾಯಿಂಟ್ಗಳನ್ನ ನೆನಪಿಟ್ಟು ಬರೀಬಹುದು. ಸೊ ಮುಂದಿನ ಟಾಪಿಕ್ ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.